ಬೆಂಗಳೂರಿನ ಮಳೆ ಪ್ರದೇಶಗಳಿಗೆ ಸಿಎಂ ಮತ್ತು ಡಿಸಿಎಂ ಭೇಟಿ ಕೊಡೋದನ್ನ ಮುಂದುವರಿಸ್ತಾರೆ ಇವತ್ತು ಅಂತ. ಸಿಎಂ ಫಸ್ಟ್ ಟೈಮ್ ಇಷ್ಟೆಲ್ಲ ಅವಾಂತರ ಆದ್ಮೇಲೆ ಹೋಗ್ತಾ ಇರೋದು. ಡಿಸಿಎಂ ನಿನ್ನೆ ರಾತ್ರಿ ಎಲ್ಲ ಹೋಗಿ ಬಂದಿದ್ರು. ಪ್ರತಿ ಬಾರಿ ಮಳೆ ಬಂದಾಗಲೂ ಭೇಟಿ ಪರಿಶೀಲನೆ ಎಲ್ಲ ಫಿಕ್ಸು. ಇದು ನಾವು ಮೊನ್ನೆ ಹೇಳ್ತಾ ಇದ್ನಲ್ಲ, ಇದೊಂದು ಶಾಲಾ ವಾರ್ಷಿಕೋತ್ಸವದ ಥರ. ವರ್ಷ ಬರ್ತಾರೆ ಬಿಳಿ ಅಂಗಿ ಹಾಕ್ಕೊಂಡು, ಎಲ್ಲೆಲ್ಲಿ ಫ್ಲಡ್ ಇರುತ್ತೆ ಅಲ್ಲೆಲ್ಲ ಹೋಗ್ತಾರೆ. ಹೆಂಗೆ ರಾಜಕಾರಣಿಗಳು ಕೆಲಸ ಮಾಡ್ತಾರೆ ಅಂದರೆ, ಅವರು ಅಂಗಿ ಹಾಕಿರ್ತಾರಲ್ಲ, ಅದ್ರದ್ದು ಇಸ್ತ್ರಿನೂ ಹಾಳಾಗಿರಲ್ಲ. ಆ ಥರದ್ದು ಭೇಟಿ ಅವ್ರದ್ದೆಲ್ಲ. ನೋಡೋಣ ಇವತ್ತು ಯಾರ್ಯಾರು ಎಲ್ಲೆಲ್ಲಿ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಇದು ಹೆಂಗ್ರಿ, ಇದು ಹಂಗ್ರಿ, ಇದು ಹಿಂಗೆ ಮಾಡ್ರಿ ಅಂತ ಹೇಳ್ಬಿಟ್ಟು ಅಷ್ಟೇ ಬರ್ತಾರಾ, ಅಥವಾ ಒಂದು ಶಾಶ್ವತ ಪರಿಹಾರ ಕೊಡೋದಕ್ಕಾಗತ್ತಾ? ಆಮೇಲೆ ಗಡ್ಡಕ್ಕೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡೋ ಕೆಲಸ ಬೇಸಿಕ್ಲಿ ಇದೆಲ್ಲ. ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಅನ್ನೋದಕ್ಕಿಂತ ಇವರು ಫೆಬ್ರವರಿನಲ್ಲಿ ಈಗೇನು ವಾರ್ ರೂಮ್ದೆಲ್ಲ ನಾಟಕ ಮೊನ್ನೆ ಮಾಡಿದ್ರಲ್ಲ, ಅದನ್ನೆಲ್ಲ ಫೆಬ್ರವರಿನಲ್ಲಿ ಕೂತ್ಕೊಂಡು ನೆಟ್ಟಕ್ಕೆ ಕೆಲಸ ಮಾಡಿಸಿದ್ದಿದ್ರೆ ಪ್ರಾಬಬ್ಲಿ ಇವತ್ತು ಇಷ್ಟು ಏರಿಯಾಗಳು 46ಕ್ಕೂ ಅಧಿಕ ಬಡಾವಣೆ ಅಂದರೆ ಏನರ್ಥ? ಅಷ್ಟು ಏರಿಯಾಗಳು ಫ್ಲಡ್ಡೆಡ್ ಆಗ್ತಿರ್ಲಿಲ್ಲ, ಕೃತಕ ಪ್ರವಾಹ ಸೃಷ್ಟಿ ಆಗ್ತಿರ್ಲಿಲ್ಲ. ನಾವು ಈಗಲೂ ಇನ್ನೂ ಕೂಡ ಸಿಲಿಕಾನ್ ಸಿಟಿಯ ಮಾನ ಮರ್ಯಾದೆಯನ್ನು 3 ಕಾಸಿಗೆ ಹರಾಜು ಹಾಕ್ತೀವಿ ಅಂತ ರಾಜಕಾರಣಿಗಳು ಟೊಂಕ ಕಟ್ಟು ನಿಂತಿದ್ದಕ್ಕೆ ಹಿಂಗಾಗಿರೋದು. ಈಗ ರಾಜ್ಯ ಸರ್ಕಾರಕ್ಕೆ ಪಬ್ಲಿಕ್ ಟಿವಿಯವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನು ಪ್ರಶ್ನೆ ನಮ್ಮದು? ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಿಲ್ಲಿಸಿದ್ದು ಯಾಕೆ? ನೀವು ಪ್ರತಿ ಸಲ ಇದೊಂದು ನಾಟಕ ಶುರುವಾಗೋದು ನೋಡ್ತೀರ. ಒಂದು 2 ತಿಂಗಳು ಫುಲ್ಲು ಏನು JCBಗಳನ್ನ ತೊಗೊಂಡು ಬರೋದೇನೋ, ಅಧಿಕಾರಿಗಳು ಬರೋದೇನೋ, ಖಡಕ್ ಇಸ್ತ್ರಿ ಹಾಕೊಂಡು ಬಂದು 4 ಬಡವರದು ಮನೆಗಳನ್ನು ಕೆಡುವುದು, ಆಮೇಲೆ ನಿಲ್ಲಿಸ್ಬಿಡೋದು ಏಕಾಏಕಿ. ಕೋರ್ಟಿಂದ ಸ್ಟೇ ಬಂತು ಅಂತ ನಾಟಕ ಮಾಡೋದು. ಅದೊಂದು ನಾಟಕ ಪ್ರತಿ ವರ್ಷ ಆಗುತ್ತೆ. ಅದು ಏನಕ್ಕೆ ಹಾಗೆ ಅಂತ ಕೇಳ್ತಾ ಇದ್ದೀವಿ. ರಾಜಕಾಲುವೆಯಿಂದ ಹೂಳೆತ್ತುವ ಕೆಲಸ ಯಾಕೆ ಮಾಡಲ್ಲ? ಸಿಲ್ಟಿಂಗು ಡಿಸಿಲ್ಟಿಂಗ್ ವಿಚಾರಗಳನ್ನ ಮಳೆ ಬಂದಮೇಲೆ ಯೋಚನೆ ಮಾಡಬೇಕಾ ನೀವು? ಫೆಬ್ರವರಿಯಿಂದ ಯೋಚನೆ ಮಾಡ್ಬೇಕು ತಾನೆ. ಹೂಳೆತ್ತೋದಕ್ಕಂತ ದುಡ್ಡೆತ್ತಿ ಇಡ್ತೀರ ತಾನೆ, ಎಲ್ಲಿಗೆ ಹೋಗುತ್ತಾ ದುಡ್ಡು? ರಾಜಕಾಲುವೆ ಒತ್ತುವರಿ ಅತಿಕ್ರಮಣ ಅಂತ ಗೊತ್ತಿದ್ರು ತೆರವು ಯಾಕಿಲ್ಲ? ಬೆಂಗಳೂರಿನ ಕುಬೇರ ಮೂಲೆಯಿಂದ ಹಿಡಿದು ದೊಡ್ಡ ದೊಡ್ಡ ಏರಿಯಾಗಳಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದ್ದಾವೆ ಅಂತ ಇವರೇ ಒಪ್ಕೊಳ್ತಾರೆ. ಬಟ್ ಅದನ್ನು ತೆರವು ಮಾಡೋ ದಮ್ಮು ತಾಕತ್ತು ಎಂಟಿದೆ ಯಾರಿಗೂ ಇಲ್ಲ. ರಾಜಕಾಲುವೆ ನಿರ್ವಹಣೆಗೆ ಅಂತ ಕೋಟಿ ಮೀಸಲಿಟ್ಟಂತಹ ಹಣ ಎಲ್ಲಿ ಹೋಯ್ತು, ಏನಾಯ್ತು, ಯಾರ ಜೇಬಿಗೆ ಇಳಿಸ್ಕೊಂಡ್ರು ಅಂತ ಕೂಡ ನಮ್ಮದು ಪ್ರಶ್ನೆ ಇದೆ. ಸಾಯಿ ಲೇಔಟ್ ಸಮಸ್ಯೆ 10 ವರ್ಷದಿಂದ ಇದೆ. ಸಮಸ್ಯೆ ಬಗೆಹರಿಸೋದಕ್ಕೆ ಏನಕ್ಕೆ ವಿಳಂಬ? ಪ್ರತಿ ಸಲ ಬರೋದು, ಇವ್ರ ಅಧಿಕಾರದಲ್ಲಿದ್ದಾಗ ಅವ್ರು ಬೈಕೊಂಡು ಓಡಾಡೋದು, ಅವ್ರ ಅಧಿಕಾರದಲ್ಲಿದ್ದಾಗ ಇವ್ರು ಬೈಕೊಂಡು ಓಡಾಡೋದು. ಇಬ್ಬರದ್ದು ಒಂದು ಬೋಟ್ ನಾಟಕ ಇರುತ್ತೆ. BBMP 150ಕ್ಕೂ ಹೆಚ್ಚು ಪ್ರವಾಹ ಪೀಡಿತ ಪ್ರದೇಶಗಳ ಪಟ್ಟಿ ಮಾಡಿದೆ. ಎಷ್ಟು ಸ್ಥಳಗಳಲ್ಲಿ ಪ್ರವಾಹ ಆಗೋದನ್ನು ತಪ್ಪಿಸಿದ್ದೀರಾ? ಕೇಳಿದ್ರೆ ನಾವು ಅಲ್ಲಿ ಮಾಡಿದ್ವಿ ಇಲ್ಲಿ ಮಾಡಿದ್ವಿ ಅಂತಾರೆ. ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ. ನೀವು ಹೇಳ್ತಾರೆ ಏರಿಯಾದಲ್ಲೇ ಪ್ರವಾಹ ಎಲ್ಲ ಆಗಿದೆ ಅಂತ ನಾವು ಕರ್ಕೊಂಡು ಹೋಗ್ತೀವಿ. ಇದನ್ನು ನಾವು BBMP ಆಯುಕ್ತರಿಗೂ ನೆನ್ನೆ ಕೇಳಿದ್ವಿ. ಮೊನ್ನೆ ಫೋನೋಗಿ ಬಂದಿದ್ರು ಅವ್ರು, ಕೇಳಿದ್ವಿ. ಅವ್ರು ಜಾರ್ಕೊಳ್ಳೋದಕ್ಕೆ ನೋಡ್ತಾರೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಯಾಕೆ ತಡ? ಇಡೀ ವರ್ಷ, ಹೋದ ವರ್ಷ ನಿಮಗೆ ನೆನಪಿರಲಿ, ಇಡೀ ವರ್ಷ ಕಾಮಗಾರಿ ಮಾಡ್ತೀವಿ ಅಂತ ದುಡ್ಡನ್ನು ಅಲಾಟ್ ಮಾಡಿಸ್ಕೊಂಡ್ರು, ಟೆಂಡರ್ ಕರೆದ್ರು. ಬಟ್ ರಸ್ತೆ ಗುಂಡಿಗಳನ್ನು ಮುಚ್ಚೋಕ್ಕಾಗಿಲ್ಲ. ಒಂದು ಇಡೀ ವರ್ಷ ಬೇಕಾ ಬೆಂಗಳೂರಿನಲ್ಲಿರೋ ಅಷ್ಟು ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ? ಇದುವರೆಗೂ ಎಷ್ಟು ಕಳಪೆ ರಸ್ತೆ ಕಾಮಗಾರಿ ವಿರುದ್ಧ ಕ್ರಮ ಆಗಿದೆ ಕೇಳಿದರೆ ಮಧ್ಯರಾತ್ರಿ ಇವರೇ ಹಾರೆ ಗುದ್ಲಿ ಎಲ್ಲ ಇಟ್ಕೊಂಡು ಹೋಗ್ತಾರೆ. ಹಂಗೆ ಚೆಕ್ ಮಾಡ್ತಾರೆ ರಸ್ತೆ ಗುಂಡಿ ಇನ್ಸ್ಪೆಕ್ಷನನ್ನು. ಯಾವ್ಯಾವ ಅಪ್ರಬುದ್ಧ ರಾಜಕಾರಣಿಗಳನ್ನು ನಾವು ನೋಡಬೇಕೋ ಗೊತ್ತಿಲ್ಲ. ಮೆಟ್ರೋ ಕಾಮಗಾರಿಗಳಿಂದ ರಸ್ತೆ ಜಲಾವೃತ ಆಗ್ತಿದೆ. ಮೆಟ್ರೋ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ಕೈಗೊಂಡ್ರಿ? ಅರ್ಧಂಬರ್ಧ ಕಾಮಗಾರಿಗಳನ್ನು ಆಮೆಗತಿಯಲ್ಲಿ ಅವ್ರಿಗೆ ಬೇಕಾದಂಗೆ ಮಾಡ್ಕೊಳ್ತಾ ಇದ್ದಾರೆ. ಈ ಕಾರಣಕ್ಕೆ ಮೆಟ್ರೋ ಕಾಮಗಾರಿ ಪ್ರಗತಿಯಲ್ಲಿರುವಂತಹ ಭಾಗದಲ್ಲಿ ಕೃತಕ ನೆರೆ ಉಂಟಾಗ್ತಿದೆ. ಅಟ್ಲೀಸ್ಟ್ ಅವ್ರಿಗೆ ನೋಟಿಸ್ ಕೊಡೋ ಕೆಲಸ ಮಾಡಿದ್ರಾ? ನಿಮ್ಮಲ್ಲೇ ಅಡ್ಜಸ್ಟ್ಮೆಂಟು. ಮಳೆ ಅವಾಂತರದಿಂದ ಬೆಂಗಳೂರಿಗೆ ಶಾಶ್ವತ ಪರಿಹಾರ ಯಾವಾಗ? ಈ ಶತಮಾನದಲ್ಲಿ ನಮ್ಗೆ ನೋಡೋಕೆ ಸಿಗುತ್ತಾ? ನಮ್ಮ ಜನ್ರೇಷನ್ ನೋಡ್ಬೋದಾ ಅದನ್ನ ಅನ್ನೋದು ನಮ್ಮ ಪ್ರಶ್ನೆ. ಅಥವಾ ನಾವೆಲ್ಲ ಮುದುಕಿಯರಾದ ಮೇಲೆ, ಎಲ್ಲ ಒಂದಷ್ಟು ಜನ ಹೊಗೆ ಹಾಕ್ಸ್ಕೊಂಡ್ಮೇಲೆ ಬೆಂಗಳೂರಿಗೆ ಒಂದು ಪರಿಹಾರ ಸಿಗುತ್ತಾ ಗೊತ್ತಿಲ್ಲ. ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿ ಕೊಡ್ತಾ ಇದ್ವಿ ನಿಮಗೆ. ಬೆಂಗಳೂರಿನಲ್ಲಿ ಟೋಟಲ್ ಒಂದು 22,000ಕ್ಕೂ ಅಧಿಕ ಗುಂಡಿಗಳಿದ್ದಾವೆ. ಆದರೆ ನಮ್ಮ ಅಧಿಕಾರಿಗಳ ವರ್ಗ ಏನು ಹೇಳ್ತಾರೆ ತೋರಿಸ್ತೀವಿ ನಿಮಗೆ. ಒಂದು ಕಡೆಗೆ ಮಳೆ ಕಾಟ, ಮತ್ತೊಂದು ಕಡೆಗೆ ರಸ್ತೆ ಗುಂಡಿಗಳದ್ದು ಅವ್ಯವಸ್ಥೆ. BBMPದು ಬರೀ ಬಂಡಲ್ ಅಂದರೆ ಬಂಡಲು, ಬಾಯಿ ಬಿಟ್ಟರೆ ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ತಾರೆ. ಮುಚ್ಚಬೇಕಾಗಿರೋದು 2,000 ಗುಂಡಿಗಳು ಅಷ್ಟೇ ಅಂತ ಹೇಳ್ತಾರೆ. BBMP ಆಯುಕ್ತರ ಪ್ರಕಾರ ಜಸ್ಟ್ 2,000 ಗುಂಡಿಗಳು ಮಾತ್ರ ಬಾಕಿ ಇದೆಯಂತೆ. 22,000 ಗುಂಡಿಗಳಲ್ಲಿ 2,000 ಗುಂಡಿ ಮುಚ್ಚಿರೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ 20,000 ಗುಂಡಿ ಮುಚ್ಚಿದ್ದೀವಿ, ಇನ್ನು 2,000 ಗುಂಡಿ ಮಾತ್ರ ಬಾಕಿ ಇದೆ ಅಂತ ಮಾಹಿತಿ ಕೊಡ್ತಾರೆ. 10 ಅನುಮಾನಗಳನ್ನು ಆಯುಕ್ತರ ಮಾಹಿತಿ ಹುಟ್ಟು ಹಾಕ್ತಾ ಇದೆ. ಬೆಂಗಳೂರಿನ ಕೆಲ ಏರಿಯಾಗಳಲ್ಲಿ ಗುಂಡಿ ಎಷ್ಟು ಆಳಕ್ಕಿದೆ ಅಂದರೆ BBMP ಇಂಜಿನಿಯರ್ಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಅವ್ರನ್ನ ಹುಗಿಬೋದು. ಹೂತಾಕಿ ಮುಚ್ಚಿಬಿಟ್ಟು ಬರ್ಬೋದು, ಮಣ್ಣು ಹಾಕ್ಬಿಟ್ಟು. ಅಷ್ಟು ಆಳಕ್ಕಿದೆ. ಅಂಥ ಗುಂಡಿಗಳಲ್ಲಿ ವಾಹನಗಳನ್ನು ಇಳಿಸಿದ್ರೆ ಏನಾಗುತ್ತೆ ಜನರ ಪರಿಸ್ಥಿತಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ.
ಇದಾವೆ ರಸ್ತೆ ಗುಂಡಿ ಅದೇ ಈಗ ಕಾಣ್ತಾ ಇದೆ, ರಸ್ತೆಯಲ್ಲಿ ಬರುವಾಗ ಸಾಕಷ್ಟು ಗುಂಡಿಗಳು ಕಾಣ್ತಾ ಇತ್ತು. ಅದನ್ನು ಮುಚ್ಚಲಿಕ್ಕೆ ನಾವೀಗ ನಿರ್ದೇಶನ ಎಷ್ಟಿದೆ ಅಂತ ಸರ್ ಇನ್ನು? ಈಗ ನಮ್ಮದು ಒಂದು ಆ್ಯಪ್ ಇದೆ. ಗುಂಡಿಗಳು ಒಂದು ನಮ್ಮ ಒಂದು ಆ್ಯಪ್ನಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ ಅದು ಕನಿಷ್ಠ ಒಂದು 22,000ದಲ್ಲಿ ಈಗ ಒಂದು ಐ ಥಿಂಕ್ ಅರೌಂಡ್ 2,000 ಕನಿಷ್ಠ ಅನ್ಕ್ಲಿಯರ್ಡ್ ಇದೆಯಂತೆ ನಮ್ಮ ಆ್ಯಪ್ನಲ್ಲಿ ಬಂದಿದೆ. ಯಾಕಂತ ಹೇಳಿದರೆ ಗುಂಡಿ ಇದೆ ಸರ್. ಕ್ಲಿಯರ್ ಆಯಿತು. ಲಾಸ್ಟ್ ಇಯರಿಂದ ಇವತ್ತು ತನಕ ಒಂದು 800ರಿಂದ 1,500 ತನಕ ರೇಂಜ್ನಲ್ಲಿ ನಾವು ರಿವ್ಯೂ ಮಾಡಿದೆ. ಅದು ಅನ್ಕ್ಲಿಯರ್ಡ್ ಇದೆ. ಸಿಟಿಸನ್ಸ್ ಅವರು ನಮ್ಮ ಆ್ಯಪ್ ಮುಖಾಂತರ ಸಹ ರಿಪೋರ್ಟ್ ಮಾಡಿದರೆ ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್, ಬಿಕಾಸ್ ನಾವು ಅದರಲ್ಲಿ ರಿಪೋರ್ಟ್ ಪಡಿತಾ ಇರ್ತೀವಿ. ಅದರ ಜೊತೆಗೆ ಕೆಲವು ಜಾಗದಲ್ಲಿ ರೋಡ್ ವರ್ಕ್ ಆಗ್ತಾ ಇದೆ, ಅಲ್ಲಿ ಸಹ ಡೀಟೇಲ್ ಆಗಿ ಗುಂಡಿ ಮುಚ್ಚಲಿಕ್ಕೆ ಕ್ರಮ ತಗೊಳ್ತೀವಿ.